ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ಕೆಪಿ ನಂಜುಂಡಿರವರ ಲಕ್ಷ್ಮಿ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಆದರದ ಸ್ವಾಗತ, ಸುಸ್ವಾಗತ. ಕವಿವರೇಣ್ಯರೊಬ್ರು ಹೇಳ್ತಾರೆ, ಸತ್ಯ 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 ಇದು ಸತ್ಯ ಸತ್ಯ, ಕುಡಿಯೋನ ಮನೆ ಹಾಳು ನಿತ್ಯ 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 ಅಂತ. ನಿಜವಾಗ್ಲೂ ಈ ಮಾತು ಎಷ್ಟು ಸತ್ಯ ಅಲ್ವೇ? ಎಷ್ಟೋ ಕುಟುಂಬಗಳು ಕುಡಿತದಿಂದ ಹಾಳಾಗಿ ಹೋಗಿವೆ. ದಯಮಾಡಿ ವೀಕ್ಷಕರೇ, ನಿಮ್ಮೆಲ್ಲರಲ್ಲಿ ಒಂದು ವಿನಮ್ರ ಪ್ರಾರ್ಥನೆ ಏನಪ್ಪಾ ಅಂದ್ರೆ, ಕುಡಿತದ ದಾಸ್ಯದಿಂದ ದಯಮಾಡಿ ಆಚೆ ಬನ್ನಿ ಅಂತ ಹೇಳ್ತಾ ಗುರೂಜಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋ ಹೊತ್ತಾಯ್ತು. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿಯವರು. ಗುರುಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ನಮಸ್ಕಾರ ಗುರುಜಿ. ಇವತ್ತು ಬುಧವಾರ, ಯಾವ ವಿಶೇಷ ಮಾಹಿತಿ ನಮ್ಗಾಗಿ ಕಾಯ್ತಿದೆ ಅಂತ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ. ನಿಮ್ಮೆಲ್ಲರ ದೈವಾನುಗ್ರಹ ಭಕ್ತ ಪ್ರಿಯರಿಗೂ ಸೇರಿಸಿ ಬ್ರಹ್ಮಾಂಡ ಲೋಕಕ್ಕೆ ಸ್ವಾಗತ, ಸುಸ್ವಾಗತ. ಇವತ್ತು ಈ ಒಂದು ಬ್ರಹ್ಮಾಂಡದಲ್ಲಿ ನಮ್ಮ ಪಾಠವನ್ನು ಪರಿಪೂರ್ಣವಾಗಿ ಪ್ರಾರಂಭಿಸೋಣ. ಭಾಳ ವಿಶೇಷವಾಗಿರ್ತಕ್ಕಂಥ ಅಂಗಾರಕನ ಜಯಂತಿ ವಿಚಾರವನ್ನು ಇವತ್ತಿನ ದಿವಸ ಸ್ಮರಣಾರ್ಥವಾಗಿ ಮಾಡ್ಕೋಬೇಕು. ಈ ಸ್ಮರಣೆಯಲ್ಲಿ ಸ್ಮರಣಾರ್ಥ ಅಂತ ಅನ್ನೋದು ಜೀವನದ ಅರ್ಥವನ್ನು ಅಂಗಾರಕ ಮನೆ ಭೂಮಿಯನ್ನು ಕೊಟ್ಬಿಡ್ತಾನೆ ಬುಧ. ಆದರೆ ಕಟ್ಟಿ ನೋಡು ಮನೆಯನ್ನು ಅಂದಾಗ ಅಂಗಾರಕನೇ ಬಹಳ ಮುಖ್ಯ. ಇವತ್ತಿನ ದಿವಸ ಒಂದು ಮೆಕ್ಯಾನಿಕಲ್ ಫೀಲ್ಡ್ ಅಂತಕ್ಕಂಥದ್ದು, ಮೆಕ್ಯಾನಿಕಲಿಸಮ್ನ ಹೋಗ್ತಾನೆ, ಸರಿ ಕಲ್ತಾ ಎಲ್ಲ ಆಯಿತು. ಆದರೆ ಅವನಿಗೆ ಕೆಲಸವನ್ನು ಕೊಡೋನು ಅಂಗಾರಕ. ಗಂಡ ಹೆಂಡತಿ ಜೊತೆಗೆ ಇರ್ತಾರೆ, ಸಂಗಮವಾಗುವ ಸಮಯಕ್ಕೆ ವಿಶೇಷವಾಗಿ ಸಂತಾನ ಅಭಿವೃದ್ಧಿ ಆಗಬೇಕಾದ್ರೆ ಅಂಗಾರಕನ ಹತ್ರ. ಇವರಿಬ್ಬರೂ ಇಲ್ಲದೆ ಇದ್ದರೆ ಜೀವನದಲ್ಲಿ ಒಬ್ಬರು ಬಿಟ್ಟು ಒಬ್ಬರು ಇರೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಆ ಜೋಡಿಯಾಗಿರ್ತಕ್ಕಂಥ ಅನುಗ್ರಹ, ಇವರಿಬ್ಬರ ಮಿತ್ರತ್ವ ಅಷ್ಟು ಚೆನ್ನಾಗಿರುತ್ತೆ ಅಂತ. ಈ ಒಂದು ಮಿತ್ರತ್ವದಲ್ಲಿ ಪವಿತ್ರ ಅಂತಕ್ಕಂಥದ್ದು ಯಾವತ್ತು ಬುಧ ಅನ್ನೋದು ಕೈ, ಆ ಬೆರಳು, ಪವಿತ್ರ ಅಂತಕ್ಕಂಥದ್ದು ಅಂಗಾರಕ ಅಂದರೆ ಯಂತ್ರ ಸ್ವರೂಪದಲ್ಲಿ ನಮ್ಮ ಕಾಯಕವನ್ನು ಪರಿವರ್ತನೆ ಮಾಡ್ತಕ್ಕಂಥದ್ದು. ಅದಕ್ಕೆ ಜೀವನದಲ್ಲಿ ನಾವು ನೀವು ನಾಳೆ ಹುಟ್ಟೋ ಅಂಗಾರಕನ ಪೂಜೆಯ ಸ್ಮರಣೆಯನ್ನು ಹಿಂದೆ ಮಾಡ್ಕೋಬೇಕು. ಇದೊಂದು ವಿಶೇಷತೆ. ಇವತ್ತು ಆ ಬುಧವಾರ ಆಗಿರೋದ್ರಿಂದ ನಾವುಗಳು ಹೇಳ್ತಕ್ಕಂಥ ವಿಧಿವೆತ್ತು ಅಂದರೆ ದಧಿ ಶಂಕು ತುಷಾರಾಭಂ ಕ್ಷೀರೋದ್ಧಾರಣ ಸಮದ್ಭವಂ. ಅಂದರೆ ಆ ದಧಿ ಅಂತಕ್ಕಂಥ ಮೊಸರು ಜಗತ್ತಿಗೆ ಹುಟ್ಟಿದ್ದು ಈ ದಿನನೇ. ಅದಕ್ಕೆ ಆ ಬುಧವಾರ ಮತ್ತು ರಾತ್ರಿ ಸಂಚಾರದಲ್ಲಿ ಯಾವತ್ತು ನಾವೇನು ಹೇಳ್ತೀವಿ, ಬುಧವಾರಕ್ಕೆ ಬುಧನಿಗೆ ಬಹಳ ಇಷ್ಟವಾಗಿರೋದು ದಧಿ. ಶನೇಶ್ವರನ ಕೇಳ್ತಾನಂತೆ, ನಪುಂಸಕ ಗ್ರಹಗಳಿಗೆ ಎಲ್ಲರಿಗೂ ದಾನವನ್ನಾಗಿ ನಾನು ಮಾಡ್ತೀನಿ ಅಂತ ಹೇಳಿ ಮಹಾರಾಜನಾಗಿ ಕೂತ್ಕೊಳ್ಳೋನು ಬುಧ. ಅದಕ್ಕೆ ಈ ವರ್ಷ ಮಹಾರಾಜನಾಗಿ ಕೂತಿರ್ತಕ್ಕಂಥ ಗುರುವಿಗೆ ಪರಿಪೂರ್ಣ ಸೇನಾಧಿಪತಿಯಾಗಿ ಕೂತಿರ್ತಕ್ಕಂಥ ಬುಧನು ಈ ವರ್ಷದಲ್ಲಿ ಎಲ್ಲ ದೇವತೆಗಳಿಗೂ ಮೊಸರು ಹಂಚ್ತಾನೆ ಆ ಬುಧ. ಅಂದರೆ ಬುಧನ ಆಸ್ಥಾನದಲ್ಲಿ ಮೊಸರನ್ನು ಹಂಚ್ತಾರೆ ಅಂತ. ಅರ್ಥ ಏನು ಅಂದರೆ, ಇಡೀ ಜೀವನ ಹೆಪ್ಪುಕಟ್ಟತ್ತೆ ಈ ಸಲ ಅಂತ. ಎಷ್ಟೋ ಜನಕ್ಕೆ ನೀರಾಗಿರುತ್ತೆ, ನೋಡಪ್ಪ ಖರ್ಚು ಖರ್ಚು ಖರ್ಚು, ಹೆಪ್ಪುಕಟ್ಟತ್ತೆ. ಅಂದರೆ ಏನು ಕೈಗೆ ಬಂದರೂ ಬರ್ತಾ ಇಲ್ಲ, ಆ ಹೆಪ್ಪಾಗೋಕ್ಕೆ ಸಮಯ ಬಂತು. ಜೀವನದಲ್ಲಿ ನಾನು ಮನೆಯೇ ಕಟ್ಟಿಲ್ಲ, ಹೆಪ್ಪಾಗೋ ಸಮಯ ಬಂತು. ಮನೆ ಕಟ್ಟೋ ಸಮಯ ಬಂತು. ಭೂಮಿನೇ ತಗೊಂಡಿಲ್ಲ, ಭೂಮಿ ತಗೊಳ್ಳೋ ಅವಕಾಶ ಬಂತು. ಇದೆಲ್ಲ ಈ ವರ್ಷದಲ್ಲಿ ಬುಧ ವಕ್ರ ಆಗಿರೋದ್ರಿಂದ, ಇಡೀ ಜಗತ್ತಿಗೆ ಬುಧನ ವಕ್ರ ಆಗಿರೋದ್ರಿಂದ ಹೊಸ ಬಿಸ್ನೆಸ್ ಯಾವುದು ಸ್ಟಾರ್ಟ್ ಮಾಡಬೇಡಿ. ಹೊಸ ಬಿಸ್ನೆಸ್ ಅಕಸ್ಮಾತ್ ಸ್ಟಾರ್ಟ್ ಮಾಡಿದ್ರಿ ಮುಂಡಾ ಮೋಚ್ತು, ಯಾವ ಕಾಲಕ್ಕೂ ನಯಾ ಪೈಸಾ ಮತ್ತೆ ಉಳಿಯೋದಿಲ್ಲ. ಎಷ್ಟೇ ಕೋಟಿ ಹಾಕಿ ಏನೇ ಮಾಡಿ ಎಂಥ ಇನ್ಫ್ಲುಯೆನ್ಸ್ ತಗೊಳ್ಳಿ, ನಿಲ್ಲೋದಿಲ್ಲ. ಅದಕ್ಕೋಸ್ಕರ ನವೆಂಬರ್ವರೆಗೂ ಈ ಬುಧ ಇಡೀ ಜಗತ್ತಿಗೆ ವಕ್ರನಾಗಿದ್ದರೂ ಸಹ ಬುಧನು ದಧಿಯನ್ನು ಪೂಜೆ ಮಾಡ್ತಾನೆ ಮಹಾವಿಷ್ಣುಗೆ. ಇವತ್ತು ಮಹಾವಿಷ್ಣುಗೆ ತುಪ್ಪವನ್ನು ನೈವೇದ್ಯವನ್ನು ಮಾಡಿದಾಗ ಆ ಮೊಸರು ಅಭಿಷೇಕವನ್ನು ಮಾಡಿ ತುಪ್ಪವನ್ನು ನೈವೇದ್ಯ ಮಾಡ್ತಾನೆ. ಆ ತುಪ್ಪವನ್ನು ನೈವೇದ್ಯ ಮಾಡಿದಾಗ ಮಹಾಲಕ್ಷ್ಮಿಗೆ ತುಪ್ಪ, ಮೊಸರು ಇವನಿಗೆ ಅಭಿಷೇಕ ವಿಷ್ಣುಗೆ ಮಾಡ್ತಾನೆ ಸಾಕ್ಷಾತ್ ಬುಧ ಅವನ ಆಸ್ಥಾನದಲ್ಲಿ. ಬುಧನಿಗೆ ಇಬ್ಬರು ಮಕ್ಕಳು. ಆ ಬುಧನಿಗೆ ಇಬ್ಬರು ಮಕ್ಕಳಾಗಿರ್ತಕ್ಕಂಥ ವಕ್ರದೇವತಾ ಸ್ವರೂಪ. ಅದಕ್ಕೆ ಅಂಗಾರಕನಾಗಿ ಯಾವ ಕಾಲಕ್ಕೂ ಅವನ ಎದುರು ಭಾಗದಲ್ಲಿರ್ತಕ್ಕಂಥವನು, ಇವನು ಎದುರು ಭಾಗದಲ್ಲಿ ನಿಂತಿರ್ತಕ್ಕಂಥವನು. ಇವನಿಗಿಬ್ಬರು ಮಕ್ಕಳಲ್ಲಿ ನಾವು ಲವಾಕುಶ ಅಂತ ಹೇಗಂತೀವೋ, ರಾತ್ರಿ ಹಗಲು ಅಂತ. ರಾತ್ರಿಯಲ್ಲಿ ರಾತ್ರಾದೇವಿ, ಅದಕ್ಕೆ 10 ಗಂಟೆ ಮೇಲೆ ಊಟ ಮಾಡಬೇಡಿ ಅಂತ ಹೇಳ್ತೀವಿ. ರಾತ್ರಾದೇವಿ ನೋಡು ಹೆಣ್ಣು ಮಗಳು, ಅದಕ್ಕೋಸ್ಕರ ಹಗಲು ಅಂತಕ್ಕಂಥದ್ದು ಗಂಡು ಮಗು. ಹಗಲು ಅಂತಕ್ಕಂಥದ್ದು ಪ್ರಾತಃ ಕಾಲ ಅಂತ ಕರಿತೀವಿ. ಪ್ರಾತಃ ಕಾಲ ಬಂದು ಬುಧನ 2ನೇ ಮಗ. ಅದಕ್ಕೋಸ್ಕರ ಮೊದಲನೇದು ಹೆಣ್ಣು, 2ನೇದು ಗಂಡು. ಅದಕ್ಕೆ ನಪುಂಸಕನಾಗಿರ್ತಕ್ಕಂಥ ಬುಧನೋ ಯಾವತ್ತು ನಿಮ್ಮ ಮಕ್ಕಳಾಗಬೇಕಾದ್ರೆ ಶುಕ್ರನ ಜೊತೆ ಬುಧ ಕೂತ್ಕೊಂಡ್ರೆ ಹೆಣ್ಣು ಮಕ್ಕಳೇ ಗ್ಯಾರಂಟಿ. ಡಜನ್ ನೋಡ್ತಾ ಇದ್ರು ಸಹ ಹೆಣ್ಣು ಮಕ್ಕಳಾಗ್ತಾ ಇರ್ತಾರೆ ಹೊರತು ಕೆಲವರಿಗೆ 4 ಮಕ್ಕಳಾಗಿರುತ್ತೆ. ಅಯ್ಯೋ 4 ಮಕ್ಕಳಾಗೋದ್ರು ಇನ್ನೊಂದು ಗಂಡು ಮಗು ಪ್ರಯತ್ನ ಪಟ್ಬಿಡೋಣ ಬನ್ನಿ ಅಂದರೆ ಅದು ಹೆಣ್ಣಾಗ್ಬಿಟ್ರೆ ಏನು ಭಯ ಪಡ್ಕೊತೀರಾ? ಅದಕ್ಕೆ ಹೇಳೋದು, ಹೆಣ್ಣಾಗಲಿ ಗಂಡಾಗಲಿ ಒಂದು ಮಗು ಸಾಕು ಅಂತ ಹೇಳಿ ಈ ಕಲಿಯುಗದಲ್ಲಿ ಸಾಕು ಅನ್ಬೇಕು.
ನೀವಲ್ಲಿ ಸಾಕು ಅಲ್ತಾ ಬೇಕು ಬೇಕು ಅಂತಾರೆ. ಕೆಲವರು ಹುಚ್ಚಿದ್ದಾರೆ, ಎಷ್ಟೇ ಇರಲಿ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ ರೀ, ಮದುವೆ ಮಾಡಿ ಕಳಿಸ್ಬಿಟ್ರೆ ನಮ್ಮ ತಾತ ಮಾಡಿರೋ ಆಸ್ತಿ ನನ್ನ ಮಕ್ಕಳಿಗೆ ಮದುವೆ ಮಾಡಿಬಿಟ್ಟು ಕಳಿಸ್ಬಿಟ್ಟ ಮೇಲೆ ಅಳಿಯಂದ್ರ ಮನೆಗೆ ಹೊರಟೋಗ್ತಾರೆ. ನನ್ನ ಮನೆ ಆಸ್ತಿ ಗಂಡು ಮಕ್ಕಳಿಗೆ ಕೊಡಬೇಕು, ನಂದೇ ಅದೊಂದು ಗಂಡು ಮಗು ಇದ್ರೆ ಎಷ್ಟು ಚೆನ್ನಾಗಿರುತ್ತೆ. ಕೆಲವರು ಹೇಳ್ತಾರೆ ಅಯ್ಯೋ ಅಳಿಯಂದ್ರೆ ಗಂಡು ಮಕ್ಕಳು ಅಂತ ಅನ್ಕೊಂತೀನಿ, ಅದು ಇರೋವರೆಗೂ ಅವ್ರಿಗೆ ಆಸ್ತಿ ಇರಲಿಲ್ಲ. ಕೆಲವರು ಮಾವಂದಿರ್ತಾರೆ ಅಯ್ಯೋ ಅಳಿಯಂದ್ರಿಗೆ ಹೋಗ್ಬಾರ್ದು, ನನ್ನ ಮಕ್ಕಳಿಗಿರಬೇಕು, ನನ್ನದೇ ಆದ ಸಂತಾನ ಇರಬೇಕು. ಅಂದರೆ ಇವ್ನು ಜೀವನ ಪೂರ್ತಿ ಬದುಕಿರ್ತಾನೆ ಗ್ಯಾರಂಟಿ ಇಲ್ಲ. ಹಣೆ ಬರ್ದಿದ್ರೆ ಅಳಿಯನ್ಗಾದ್ರೂ ಹೋಗ್ಬೋದು, ಇಲ್ಲ ಮನೆ ತೊಳಿ ಅಂತ ಹೇಳಿ ತೊಳ್ಕೊಂಡಾದ್ರೂ ಹೋಗ್ಬೋದು. ಜೀವನದಲ್ಲಿ ಯಾವತ್ತೂ ತಿಳ್ಕೊಳ್ಳಿ ಸ್ಥಿರವಾಗಿರೋದು ಯಾವುದೂ ಇಲ್ಲ. ಆದರೂ ಇದಕ್ಕೆಲ್ಲ ಕಾರಣಕರ್ತನಾಗಿರೋದು ಬುಧನೇ. ಅದಕ್ಕೆ ಗಂಡು ಹೆಣ್ಣಿನ ಮಧ್ಯದಲ್ಲಿರ್ತಕ್ಕಂಥ ಶುಕ್ರನ್ನ ಬುಧ ನೋಡ್ತಾ ಇದ್ರೆ ಯಾವತ್ತು ಹೆಣ್ಣು ಸಂತಾನ. ಅದೇ ಬುಧನಿಗೆ ಇನ್ನೊಂದು ನಪುಂಸಕ ಗ್ರಹ ಆಗಿರ್ತಕ್ಕಂಥ ಶನಿ ನೋಡ್ತಾ ಇದ್ರೆ, ಸೂರ್ಯನ ದೃಷ್ಟಿ ಅಲ್ಲೇ ಇದ್ದರೆ ಖಂಡಿತವಾಗ್ಲೂ ನೋಡಿ 24 ಗಂಟೆ ಗಂಡು ಮಕ್ಕಳೇ ಹೊರತು ಲಕ್ಷ್ಮಿ ಥರ ಒಂದು ಹೆಣ್ಣು ಮಗು ಇದ್ರೆ ಎಷ್ಟು ಚೆನ್ನಾಗಿರುತ್ತೆ. ಪುಟಾಣಿ ಒಂದು ಬಾಲಲಕ್ಷ್ಮಿ, ನಮ್ಮಲ್ಲಿ ಲಕ್ಷ್ಮಿ ಅಂತ ಹುಟ್ಟಬೇಕು ಅಂತ ಭಾಳ ಜನ ಪ್ರಯತ್ನ ಪಡ್ತಾರೆ. ಅಂದರೆ ನಮ್ಮಲ್ಲಿ ನೋಡಿ ನಮ್ಮ ತಾತನಿಗೂ ಗಂಡು ಮಕ್ಕಳೇ, ನಮ್ಮ ಇವ್ರಿಗೂ ಗಂಡು ಮಕ್ಕಳೇ, ಮುಂದಿನ ಪೀಳಿಗೆಗೂ ಗಂಡು ಮಕ್ಕಳೇ, ಎಲ್ಲರೂ ಗಂಡು ಮಕ್ಕಳೇ ಆಗೋದು, ನಮ್ಮಲ್ಲಿ ಹೆಣ್ಣು ಮಕ್ಕಳೇ ಸಂತಾನ ಕಮ್ಮಿ ಅಂತಾರಲ್ಲ, ಅಂಥವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಯಾರೋ ನಪುಂಸಕ ಗ್ರಹ ರಾಹು, ನಪುಂಸಕ ಗ್ರಹ ಆಗಿರ್ತಕ್ಕಂಥ ಶುಕ್ರ, ನಪುಂಸಕ ಗ್ರಹ ಆಗಿರ್ತಕ್ಕಂಥ ಶನಿ, ಬುಧ. ಈ ರೀತಿಯಾಗಿ ಸೂರ್ಯನ ದೃಷ್ಟಿ ಇರಲೇಬೇಕು. ಅದಕ್ಕೆ ಶನಿನೇ ಗಂಡು ಮಕ್ಕಳು ಕೊಡೋನು, ಶುಕ್ರನೇ ಹೆಣ್ಣು ಮಕ್ಕಳು ಕೊಡೋನು, ಆದರೆ ಇಬ್ಬರಿಗೂ ಸಮಂಜಸವಾಗಿ ಇರತಕ್ಕಂಥವನು ಬುಧ. ನೋಡಿ ಎಷ್ಟು ಸಂತೋಷ. ಅಂದರೆ ಇಡೀ ಜೀವನದಲ್ಲಿ ಪ್ರತಿಯೊಂದು ಬುಧ ಇಲ್ಲದೆ ಇದ್ರೆ ಜೀವನ ನಡೆಯಲ್ಲ. ಬ್ಯಾಂಕಲ್ಲಿ ಇವತ್ತಿನ ದಿವಸ ದುಡ್ಡು ಎಣಿಸ್ಬೇಕು ಅಂದರೆ ಎಣಿಸ್ತಾ ಇರೋದು ಮಾತ್ರ ನಿಮ್ದಾಯ್ತು, ಎಣಿಸಿದ ಕಜ್ಜಾಯ ಅಂತ. ಆದರೆ ಜೀವನದಲ್ಲಿ ಎಣಿಸಿದ ಕಜ್ಜಾಯ ಮಾತ್ರ ನಿಮ್ದಾದರೆ ನನಗೆ ಸಂಬಳ ಸಾಲ್ತಿಲ್ವಲ್ಲ, ನನಗೆ ಯಾಕೋ ಪ್ರಮೋಷನ್ ಬರ್ತಿಲ್ವಲ್ಲ, ನಿನ್ನ ಬುಧ ಚೆನ್ನಾಗಿಲ್ಲ. ಆದರೆ ಬುಧ ವಕ್ರ ಕೂತಿದ್ದಾನೆ, ನೀನು ದುಡ್ಡು ಎಣಿಸ್ತಿದ್ಯಾ, ದುಡ್ಡನ್ನು ದಿನ ನೋಡ್ತೀಯಾ, ಆದರೆ ಆ ದುಡ್ಡು ನಿಂದ ಆಗಕ್ಕಾಗಲ್ಲ. ದುಡ್ಡು ನಿಂದಾಗಿ ನಿನಗೇ ಕೋಟ್ಯಾಧೀಶ್ವರ ಆಗಬೇಕಾದ್ರೆ ಆ ಬುಧ ಯಾರ ಜೊತೆ ಇರಬೇಕು, ನೀವು ಕಾಯಬೇಕು, ನಾನು ಹೇಳಬೇಕು.